ಇಡಿ ಅಧಿಕಾರಿಗಳ ಕಿರುಕುಳವನ್ನ ವಿರೋಧಿಸಿ ಇವತ್ತು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಜೊತೆಗೆ ರಾಜ್ಯ ನಾಯಕರಿಗೂ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡ್ಲಿಕ್ಕೆ ಮುಂದಾಗ್ತಿರುವಂತದ್ದು. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಯಾದವ್ ಅವರು ಇದ್ದಾರೆ. ಸರ್, ಈ ಪ್ರತಿಭಟನೆ ಮೂಲಕ ಬಿಜೆಪಿ ನಾಯಕರಿಗೆ ಏನ್ ಸಂದೇಶವನ್ನ ಕೊಡ್ತಾ ಇದ್ರೆ, ಅವ್ರು ಕೊಟ್ಟಿರುವಂತಹ ಕಿರುಕುಳಗಳು ಏನು? ಖಾಲಿ ಬಿಜೆಪಿ ನಾಯಕರಿಗಲ್ಲ, ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆನ ನಾವು ಕಾಪಾಡಬೇಕಾಗಿರತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. 140 ಕೋಟಿ ಜನ ಪ್ರಜಾತಂತ್ರ ಆಸ್ತಿಯಲ್ಲಿ ಸಂವಿಧಾನದ ಆಶೆಯಲ್ಲಿ ಕೆಲಸ ಮಾಡಬೇಕು. ಅದರಲ್ಲೂ ಜನಪ್ರತಿನಿಧಿಗಳಾಗಿರ್ತಕ್ಕಂಥವರು ಅವರ ಮೂಗಿನ ನೇರವಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳತಕ್ಕಂಥದ್ದು, ತನಿಖಾ ಸಂಸ್ಥೆಗಳನ್ನ ದುರುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ಯಾವ ನಾಗರಿಕನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅವರ್ ಪ್ರೊಟೆಸ್ಟ್ ಇಸ್ ಬಿಯಾಂಡ್ ದ ಪೊಲಿಟಿಕಲ್ ಲೈನ್ಸ್. ನಾವು ಡಿಮಾಂಡ್ ಮಾಡ್ತಾ ಇರತಕ್ಕಂಥದ್ದು, ಕಳೆದ 10 ವರ್ಷಗಳಿಂದ ತನಿಖಾ ಏಜೆನ್ಸಿಗಳನ್ನ ನೀವು ದುರುಪಯೋಗಪಡಿಸಿಕೊಂಡು ನೀವು ವಿರೋಧ ಪಕ್ಷಗಳನ್ನ ನೀವು ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ, ಇದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈಗ ಪ್ರೈಮ್ ಫೇಜ್ ಗೊತ್ತಿರತಕ್ಕಂಥದ್ದು ಅಧಿಕಾರಿಗಳು ಇಂಥವ್ರ ಹೆಸರು ಅಂತ ಹೇಳಕ್ಕಂತ ಒತ್ತಾಯ ಮಾಡತಕ್ಕಂಥ ವಿಚಾರದಲ್ಲಿ ಎಫ್ಐಆರ್ ಆಗಿರತಕ್ಕಂಥದ್ದು. ಇದಕ್ಕಿಂತ ಇನ್ನೊಂದು ಸಾಕ್ಷಿ ಬೇಕಾ ಅನ್ನೋ ವಿಚಾರ ಕೇಳ್ತೀವಿ. ಇದಕ್ಕೆ ಕೇಂದ್ರದ ಗೃಹ ಸಚಿವರು ಉತ್ತರ ಕೊಡಬೇಕಾಗ್ತದೆ. ಕೇಂದ್ರ ಗೃಹ ಸಚಿವರು ಆದೇಶ ಕೊಡಬೇಕಾಗ್ತದೆ. ತನಿಖಾಧಿಕಾರಿಗಳು ಯಾವುದೇ ಸಂಸ್ಥೆ ಇದ್ರೂ ಕೂಡ ನೀವು ರಾಜಕೀಯ ಪ್ರೇರಿತವಾಗಿ ಮಾಡಬಾರದು, ಯಾರನ್ನು ಕೂಡ ಒತ್ತಾಯಪೂರ್ವಕವಾಗಿ ಹೇಳಿಕೆಗಳು ತಗೋಬಾರದು ಅಂತಕ್ಕಂಥ ವಿಚಾರಗಳಲ್ಲಿ ಅವರು ಕ್ರಮ ಕೈಗೊಳ್ಳತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಬಿಜೆಪಿ ನಾಯಕರುಗಳು ಇದನ್ನಿಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಹೋಗಬಾರದು ಅನ್ನೋ ವಿಚಾರ ಹೇಳ್ತೀವಿ. ಇದನ್ನಿಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಅವರ ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತೇವೆ. ತಪ್ಪು ಮಾಡಲಿಲ್ಲ ಅಂದ್ರೆ ಇಡಿ, ಸಿಬಿಐ, ಐಟಿಗೆಲ್ಲ ಯಾಕೆ ಭಯ ಪಡ್ತೀರಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಇಲ್ಲ. ನಿಷ್ಪಕ್ಷಪಾತವಾಗಿ ಆಗಬೇಕು. ಒಬ್ಬರ ಒತ್ತಾಯಪೂರ್ವಕವಾಗಿ ಹೇಳಿಕೆ ತಗೊಳ್ತಕ್ಕಂಥದ್ದು ಇಸ್ ಇಟ್ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್? ನಾವು ಜನಪ್ರತಿನಿಧಿಗಳು ಯಾರು ಇರ್ತಕ್ಕಂಥವ್ರು, ಇಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ, ದೇಶದಲ್ಲಿ ವಿರೋಧ ಪಕ್ಷದಲ್ಲಿ ಆಡಳಿತ ಇರತಕ್ಕಂಥವ್ರು ಪ್ರಜಾತಂತ್ರ ವ್ಯವಸ್ಥೆಯನ್ನು ಈಡೇರಿಸಬೇಕೋ ಬೇಡವೋ? ಏನ್ ಬೇಕಾದ್ರೂ ಮಾಡ್ತೀನಿ, ನೀವು ಒಂದು ರೀತಿಯಲ್ಲಿ ಇದು ಮಾಡ್ತೀನಿ, ಏನು ಒತ್ತಾಯ ಮಾಡ್ತೀನಿ ಅನ್ನೋದ್ರೆ ಹೇಗಾಗ್ತದೆ? ಒತ್ತಾಯಪೂರ್ವಕವಾಗಿ ನೀವು ಹೇಳಿಕೆಗಳು ಪಡ್ಕೊಳ್ತಕ್ಕಂಥದ್ದು ಇಟ್ ಇಸ್ ಮಾಕರಿ ಆಫ್ ಡೆಮಾಕ್ರಸಿ. ಈ ಪ್ರತಿಭಟನೆ ಮೂಲಕ ಏನ್ ಎಚ್ಚರಿಕೆ? ಈ ಪ್ರತಿಭಟನೆ ಹೇಳ್ತಾ ಇರತಕ್ಕಂಥದ್ದು ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆನ ಸಂವಿಧಾನ ಆಶಯಗಳಡಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಇದನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ತನಿಖಾ ಸಂಸ್ಥೆಗಳು ನಿಮ್ಮ ಮನೆ ಆಸ್ತಿ ಅಲ್ಲ, ನಿಮ್ಮ ಮನೆ ಜವಾನರಲ್ಲ. ಅವ್ರಿಗೆ ನೀವು ಮಾಡಬೇಕಾಗಿರತಕ್ಕಂಥ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇವಿಷ್ಟು ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಯಾದವ್ ಅವರ ಮಾತಾಗಿದ್ದು. ಕ್ಯಾಮರಾಮನ್ ಶಿವಣ್ಣ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.